ನಿಮ್ಮೆಲ್ಲರ ಅಭಿಮಾನಕ್ಕೂ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ತುಂಬ ಋಣಿಯಾಗಿರ್ತೇನೆ. ಎಷ್ಟೋ ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿ ಬಂದಿದ್ದೇನೆ. ಇನ್ನು ಮೇಲೆ ನನ್ನ ಹುಟ್ಟೂರು ಜನರು ಸೇವೆ ಮಾಡ್ತಾನಂತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೇನೆ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಿಮ್ಮ ಗ್ರಾಮಕ್ಕೆ ಆಗಮಿಸೋದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ಅಷ್ಟೇ ಅಲ್ಲ, ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರ ನಿಮಗೆ ಬಹುಮಾನ ರೂಪವಾಗಿ ಏನು ಬೇಕಂತ ಕೇಳಿದಾಗ ಸ್ವಂತಕ್ಕೆ ನೀವೇನು ಬಯಸದೆ ಈ ಊರಿಗೆ ಒಂದು ಒಳ್ಳೆ ರಸ್ತೆ ಮಾಡಿಕೊಡಿ, ಒಂದು ಒಳ್ಳೆ ಶಾಲೆ ಮಾಡಿಕೊಡಿ ಅಂತ ಇಡೀ ಬಂದ ಹಣವನ್ನೇ ಈ ಊರಿಗೆ ಉದ್ಧಾರಕ್ಕಾಗಿ ಖರ್ಚು ಮಾಡಿದ್ರೆ ಹೊರತು ನಿಮ್ಮ ಸ್ವಂತಕ್ಕೆ 1 ರೂಪಾಯಿನೂ ಖರ್ಚು ಮಾಡಲಿಲ್ಲ. ಈ ನಿಮ್ಮ ಉದಾರ ಮನಸ್ಸಿಗೆ ಮೆಚ್ಕೊಂಡೆ ಸರ್. ಧನ್ಯವಾದ. ಏ ಅವ್ರ ಗಣಮಗಲೇ ಅವ್ನು ದೊಡ್ಡ ಚೂಡಿ ಹೆಂಗೆ ಮಾತಾಡ್ಬೇಕು ಅನ್ನೋದು ನೀನು ನಾವು 6 ಹೆಂಗ್ಸ ಇಲ್ಲಿ ನೋಡ್ಲಿ ನಿಲ್ತೆ. ಈ 6 ಏನು 7 ಅದು ಯಾವ್ದೋ ನಾ ಈಕಿಗೆ ಇವ್ರಿಗೆ ಹೇಳಿಲ್ಲ, ಆಕಿಗೆ ಹೇಳಿದ್ದೆ. ಹೌದಾ? ವೆಲ್ಕಮ್ ಸರ್ ಅನ್ಬೇಕು. ನಮಸ್ಕಾರ ಸರ್. ನಮ್ಮೂರಿಗೆ ಒಂದು ಭಾಳ ಸಂತೋಷ ಆಯ್ತು ರೀ. ಆದ್ರೆ ಯುದ್ಧದಾಗ ನೀವು ಯುದ್ಧ ಮಾಡಿ ಆದ್ರೆ ಊರಿಗೆ ಒಳ್ಳೆ ಚೆಂದಾಗಿ ಬಂದ್ರೆ ಅದು ನಮ್ಗೆ ಸಂತೋಷ ರೀ. ಊರಿಗೆ ಸಾಲಿ ಮಾಡಿಸ್ಕೊಟ್ರಿ, ಅನಾಥಾಶ್ರಮ ಕಟ್ಟಿಸಿದ್ರಿ, ರಸ್ತೆ ಮಾಡಿದ್ರಿ, ದವಾಖಾನೆ ಕಟ್ಟಿಕೊಟ್ರಿ. ನಿಮ್ಗೆ ಅವಾಗ ನೆನಪಾಗಲಿಲ್ಲನ್ರಿ ನಮ್ದು? ಅಲ್ಲ, ನಿನಗೇನಾಗಬೇಕಾಗಿತ್ತು? ಹಂಗಲ್ರಿ, ನಂಗೊಂದು ಲಗ್ನ ಮಾಡ್ರಿ. ಇವು ನಿಂದು ಬೆನ್ನತ್ತಿ ಏನು ಆಗಲಾರ್ದಾಗೈತಿ ರೀ ನಮ್ಗೆ. ಅಲ್ಲ, ನಾನು ಬಂದಿನ ಈಗ ಇನ್ನು ಕನ್ಯಾ ತೆಗೆದು ಲಗ್ನ ಮಾಡೋಣ ಅಂತ. ಹೌದ್ರಿ ಸರ, ಅವ ಗುಳಿಗೆ ಅನ್ನಿ ಮೇಲೆ ಅದನ್ರಿ. ಸುಮ್ಮ ಒಂದು ಹೆಣ್ಮಗಳ ಜೀವನ ಯಾಕೆ ಕಳುಹಿಸ್ತೀರಿ? ಬ್ಯಾಡ್ರಿ, ನಾವು ಇನ್ನೊಂದು ವಾರಕ್ಕೆ ಅವ ಹೋಗುವಂಗದಾನ. ಮೊದ್ಲ ತಿಂದುಂಡು ಗುಂಡಕ್ಕಾಗು, ಆಮೇಲೆ ಬರೀ ಒಂದು ಚಾಯ್ಸ್ ಒಂದು ರೈಸೋದು ಹೊಡ್ಕೊತ ಹೋಗ ಮಗ. ಹಂಗೆ ಮದುವೆ ಮಾಡ್ತೀರಿ ಬಿಡ್ರಿ ಅಪ್ಪ. ನನ್ನ ಮರ್ಯಾದೆ ಕರಿಬೇಕಾದ್ರೆ ಕರೆಸ್ತೇನೆ ಇಲ್ಲಿಗೆ. ಏನಿಲ್ಲ, ಏನು ಇದಕ್ಕೆಲ್ಲ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ, ಸಹಕಾರವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದುಕೊಟ್ಟಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ 2. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು. ಅಪ್ಪ ಹೆಗಲ ಮೇಲೆ ಕೂರ್ಚಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಗುರು ಹಿರಿಯರೆಲ್ಲ ಅನುಭವದ ಪಾಠವನ್ನು ಹೇಳಿಕೊಟ್ರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಈ ಮನೆಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರೆಲ್ಲರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ. ನನಗೆ ಸುಮಂಗಲಿ ಭಾಗ್ಯವನ್ನು ನೀಡಿದ ನೀವೇ ಪುಣ್ಯವಂತ. ನಾ ಏನು ಸಿಂಧೂರ್ ತಿಲ್ಕ ಇಟ್ಟು ನಾವು ನಿನಗೆ ಕಲೆ ಅಪ್ಪರ ಅವ್ವಾರ ಇವ್ರ ಅನ್ರಿ? ಹೌದು. ಮತ್ತು ಮನೆ ಬೇರೆ ಇದ್ರಲ್ರಿ? ಯಾವಾಗ? ಮೊನ್ನೆ ಸಲ ಬಂದ ಫೋಟೋ ಬೇರೆ ತೋರಿಸಿದ್ರಿ. ಅಲ್ಲ, ಮದುವೆ ಮುಂಚೆ ಫೋಟೋ ಹಾಕಿದದು. ಓ, ಅವಾಗ ತೆಳಗ ಇದ್ದವ್ರು ಈಗ ದಪ್ಪ ಆಗ್ಯಾರ. ಅಂದ್ರೆ ಅವಾಗ ಹೂ ಥರ ಇದ್ದವ್ರು ಈಗ ಹೂಕೋಸ್ ಆಗ್ಯಾರನ್ರಿ? ಅದೇನಿಲ್ಲ ಅಡ್ರಿ ಅಪ್ಪರ. ಅರಿಶಿನ ನೀರು ಬೀಳೋಣ ಸ್ವಲ್ಪ ಮನುಷ್ಯ ಪರ್ಕತ್ತ. ಸುಮ್ಮನಿರ್ತಿ ಅಲ್ಲಿ ನಿಮ್ಮವ್ನು ಸುಮಿತಾ ಅಮರವರು. ಮೊದ್ಲೇ ಊರಿಂದ ಆಯಾಸವಾಗಿ ಬಂದಿದ್ರಿ, ಒಂದ್ ಹಂಡೆ ನೀರ್ ಕಾಸಿದ್ರೆ ಮೊದ್ಲು ಜಳಕ ಮಾಡಿ. ಅಲ್ಲ, ಸ್ನಾನ ಆಮೇಲೆ ಮಾಡಿದ್ರೆ ಮೊದಲು ಭಜನೆ ಮಾಡ್ರಿ. ಅವ್ರ ಜೀವ ಬಾಡ್ರಿ ಅದ್ರ ಮೇಲೆ ನೋಡ್ರಿ, ಸ್ನಾನ ಮಾಡೋ ನೋಡ್ರಿ. ಅಲ್ಲ, ಸ್ನೇಹಿತರು ಮನೆವರೆಗೆ ಬಂದಿದ್ದಾರೆ. ಅವ್ರಿಗೋಸ್ಕರ ಬರುವಾಗ ಆ್ಯಪಲ್ ತೆಗೆದುಕೊಂಡು ಬಂದಿದ್ದೀನಿ. ಆ್ಯಪಲ್ ತಂದಿರತ್ತವ್ರು. ಎದಕ್ಕ? ಅವಲೇ ಸಟ್ಲಿ ಅವು ಕಾಜು ಆ್ಯಪಲ್ ಗಿಪಲ್ ಬ್ಯಾಡ್ರಿ. ಮೊದಲು ನಾವು ಫೋನ್ ಹಚ್ಚಿ ಹೇಳಿದ್ನಲ್ಲ, ಅವ್ನು ತೊಗೊಂಬರ್ರಿ ಅಪ್ಪ. ಏನದು? ಚಲೋ 2 ಚಡ್ಡಿ ತುಂಬ ತಿಳಿದ್ನಲ್ಲ. ಆರ್ಮಿ ಒಳಗಿನವ ಇಲ್ಲಿ ತಡಿವಲ್ಲ. ನಮ್ಮ ಶುಕ್ರವಾರ ಸಂತೆ ತಂದಿರ್ತಾಳ, ಬಿಸಿಲಿಗೆ ಒಣಾಕಿದಲ್ಲೇ ತೂತ ಬಿದ್ದಿರ್ತಾರ. ಅಲ್ಲಿ ವಾದ ತಾಡಪಲ ನಿಲ್ತಾವ್ರಿ. ಒಂದು ಕೆಲಸ ಮಾಡು, ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನೇ ಹೋಗಿ ತರುವಂತೆ. ಕ್ಯಾಂಟೀನ್ ಕಾರ್ಡ್ ನಮ್ಮ ಕೈಯಾಗ್ರಿ? ಹೌದು. ಕಾರ್ಡ್ ತಗೊಂಡ್ ಇನ್ನ ಬೆಳಗಾವ್ ಕ್ಯಾಂಟೀನ್ ಮುಟ್ರಂಗಿಲ್ಲ. ಊರ ನಟ್ರು ದೋಸ್ತರು ಫೋನ್ ಹಚ್ತಾರ. ಏನಂತ? 4ರದ್ದು ಒಂದು ತುಂಬ, 2ರದ್ದು ಒಂದು ತುಂಬ, ಗಂಟ್ಲು ಉರಿಬಾರ್ದು, ಬಾಳೊತ್ತಿ ನಿಶೆ ಆಗ್ಬೇಕು ಅಂತ ತುಂಬ. ಬ್ಯಾಡ್ರಿ, ಇನ್ನೊಮ್ಮೆ ಅದ ನೀವ ತೊಂಬರಿ ಇರ್ಲಿಕ್ಕೆ ಅವಾರ್ಗೆ ಹೇಳ್ರಿ, ಅವಾರ್ ತೊಗೊಂಬಿಡ್ತಾರ. ಸೇಬು ಹಣ್ಣಿನ ಬೇಡ, ನಿಮಗಿಷ್ಟ ಅಂತ ನಾನು ಹೋಳಿಗೆ ಮಾಡಿದ್ದೀನಿ. 4 ಕ್ವಿಂಟಲ್ ತಿಂದ ರಗಡಾಗೈತೆ ನಮ್ಗೆ. ಯಾವ ಹೋಳಿಗೆ ಗಿಳಿಗೆ ಬೆಲ್ಲ ಸಾಕು. ಇವತ್ತಿಗೆ ಅರ್ಜೆಂಟ್ ಇವತ್ತು ಕಡಿದು ಇವತ್ತು ಮುಗಿಸ್ಬಿಡೋದು. ಮತ್ತೇನ್ ಮಾಡ್ಕೊಡ್ಲಿ? ನಮ್ಗೆ ಏನಿದ್ರು ನಮ್ಮ ದೋಸ್ತಗ ನನಗೆ ಕಡ್ಡಲ್ ಚಡಲ್ ಅಂದ್ರೆ
ಇದ್ ಮಾಡ್ಕೊಡ್ತೀನಿ ಊಟ ಮಾಡ್ಬಾರ್ದು. ಛೀ! ನಾನು ಚಿಕನ್ ಮಟನ್ ತಿನ್ನಲ್ಲ. ಮತ್ತೇನ್ ತಿತ್ತಿ 10 ನಂಬರ್. ಇಲ್ಲಡ್ರಿ ಇನ್ನೊಂದ್ಸಲ ಬರ್ತೀವಿ ನಾವು. ಅಲ್ಲ ಊಟ ಮಾಡ್ಕೊಂಡು ಹೋಗ್ರಲ್ಲ ಇಲ್ಲಲ್ರಿ ಊಟ ಅಷ್ಟು ಉಪವಾಸ ಹೇಳ್ರಿ ನಾವು. ರೀ. ಅಲ್ಲಿ ನೋಡಿ ನಮ್ಮ ಮಗ ಮಹೇಂದ್ರ ಬಂದ. ಆ ಮಹೇಂದ್ರ ಗಾಡಿ ನಂದಲ್ರಿ ಇವಂದ್ರಿ ಅದು. ನಾಳೆ ಉಳ್ಳಾಗಡ್ಡಿ ಸೀಸನ್ ಉಳ್ಳಾಗಡ್ಡಿ ಹಿರಾಕ್ ತಂದಿವ್ರಿ ಅದು. ಗಾಡಿ ಅಲ್ವೋ ಮತ್ರಿ? ನನ್ನ ಮಗ ಮಹೇಂದ್ರ. ಯಪ್ಪ ಅವರೇ ಏನ್ ಕೆಟ್ಟದನ್ರಿ ನಿಮ್ಮ ಮಗ. ಏ ಬಡಿತಾನ ಮಾನ್ನಿ ಇಮ್ಮಲ್ ತಿನ್ನೋತ್ನ ಪಟ್ನ ಬಾರಿ ಬಿಡ್ತಾನ ಅವ. ಅಟ್ಟ ಅಲ್ರಿ ಸರ ಇವ್ ಒಮ್ಮೆ ಇದು ಕೂತಾಗ ಚರಿಗೆ ಒದ್ದೋಗಿದ್ದವ. ಪಾಪ ಕಲ್ಲು ಸಿಕ್ಕತಿ ಪುಣ್ಯ ಒಂದು ಇರ್ಲಿಲ್ಲ ಅಂದ್ರೆ ಏನು ಹಂಗ ಅಡ್ಡಾಡೋದಿರ್ತತ್ರಿ. ಕಟ್ಟದನ್ರಿ ಸರ.